ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪುಕ್ಸಟ್ಟೆ ಟಿಕೆಟ್ ಕೊಡೋದು ಅಷ್ಟೇ ಅಲ್ಲ, IPL ಟಿಕೆಟ್ ಫುಡ್ ಕೂಪನ್ನು ಕೊಡಬೇಕಂತೆ. ಒಟ್ಟಿನಲ್ಲಿ ಎಲ್ಲ ಫ್ರೀಯಾಗಿ ಆಗ್ಬಿಡ್ಬೇಕು. ಅಲ್ಲಿ ಕಾಲು ತೊಳಿತಾದಾಗ ಇವ್ರು ಯಾರಾದರೂ ಒಬ್ಬರು ಮಾತಾಡಿದ್ರ, ಅಷ್ಟು 11 ಜನ ಸತ್ತಾಗಿ ಇವರಾದರೂ ಮಾತಾಡಿದ್ರ, ಟಿಕೆಟ್ ಕೊಡು ಬಂದಿದ್ದಾರೆ. ಪ್ರತಿ ಶಾಸಕರಿಗೆ 3 ಟಿಕೆಟ್ ಜೊತೆಗೆ 3 ಫುಡ್ ಪಾಕೆಟ್ಸ್, ಫುಡ್ ಕೂಪನ್ಸ್. ಶಾಸಕರ PAಗಳ ID-ಯನ್ನು ಜೆರಾಕ್ಸ್ ಮಾಡಿ ಕೊಡಬೇಕಂತೆ. ಜೆರಾಕ್ಸ್ ಮೇಲೆ PA ಸಹಿ ಪಡೆದು ಪಾಸನ್ನು ಕೊಡ್ತಾ ಇದ್ದಾರೆ. PAಗಳ ಫೋನ್ ನಂಬರ್ ಪಡ್ಕೊಂಡು ಪಾಸ್ ವಿತರಣೆ. ಸ್ಪೀಕರ್ ಕಚೇರಿಯಲ್ಲಿ ಟಿಕೆಟ್ ಜೊತೆಗೆ ಫುಡ್ ಕೂಪನ್ ಕೂಡ ವಿತರಣೆ. ಇವ್ರು ಕೇಳಿದ್ದು ಫ್ರೀ ಟಿಕೆಟ್ಟು ಜೊತೆಗೆ ಫುಡ್ ಕೂಪನ್ನು ಕೊಡ್ತಾ ಇದ್ದಾರೆ. KCA ಅವರು ಉದಾರಿಗಳು. ಒಂದು ಕಡೆ ಪ್ರಾಮಾಣಿಕವಾಗಿ ದುಡ್ಡು ಕೊಟ್ಟು ಕೊಂಡ್ಕೊತೀವಪ್ಪ ಟಿಕೆಟ್ಟು ಅಂದರೆ 60 ಸೆಕೆಂಡಿಗೆ ಸೋಲ್ಡ್ ಔಟು ಅಂತಾರೆ. 60 ಸೆಕೆಂಡು ಸೋಲ್ಡ್ ಔಟ್. ದುಡ್ಡು ಕೊಡ್ತೀವಿ ಅಂದರೆ ಸೋಲ್ಡ್ ಔಟು. ಇಲ್ಲಿ ಶಾಸಕರಿಗೆ ಪುಕ್ಸಟ್ಟೆ ಕೊಡ್ತಾ ಇದ್ದಾರೆ ವಿತ್ ಫುಡ್ ಕೂಪನ್. ಇದನ್ನು ದೌರ್ಭಾಗ್ಯ ಅಂತೀರಾ, ಏನೇ ವಿಪರ್ಯಾಸ ಅಂತೀರಾ, ಒಂದು ಅರ್ಥ ಆಗ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಯಾಕೆ ನಮ್ಮ ಜನಪ್ರತಿನಿಧಿಗಳು ಹೀಗೆ ಆಡ್ತಾ ಇದ್ದಾರೆ ಅಂತ? ಯಾರು ಏನು ಕಡಿಮೆ ಅಲ್ಲ, ಎಲ್ಲ ಕೋಟಿ ಕುಳಗಳೇ. ಮನಸ್ಸು ಮಾಡಿದ್ರೆ ಇವರು 40,000 ರೂಪಾಯಿ ಟಿಕೆಟೇ ಪರ್ಚೇಸ್ ಮಾಡ್ಬೋದು. ಟಿಕೆಟ್ ಜೊತೆಗೆ ಫ್ರೀ ಫುಡ್ ಕೂಪನ್ ಕೂಡ. ಕಾಲು ತೊಳಿತಾದಾಗ ಇವ್ರು ಯಾರು ಒಬ್ಬರು ಹೋಗಿರಲಿಲ್ಲ, ಒಬ್ಬರು ನೋಡಿರಲಿಲ್ಲ. ಈಗ ಮಾತ್ರ ಈ ಥರ ಯಾಕೆ ಇವ್ರ ನಡವಳಿಕೆ ಅಂತ ಶ್ರೀನಿವಾಸ್? ಅರವಿಂದ್, ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಜನಪ್ರತಿನಿಧಿಗಳಿಗೆ ಜನರ ಸಮಸ್ಯೆ ಮುಖ್ಯ ಅಲ್ಲ, ಅವರ ಮೋಜು ಮಸ್ತಿನೇ ಮುಖ್ಯ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅವರು ಕ್ರಿಕೆಟ್ ನೋಡ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿ ಏನು, ಎಸ್ಪೆಷಲಿ ಬೆಂಗಳೂರಿನಲ್ಲಿರುವಂತಹ ಪರಿಸ್ಥಿತಿ ಏನು ಅನ್ನೋದನ್ನ ಒಮ್ಮೆ ಅವಲೋಕನವನ್ನ ಮಾಡಬೇಕು. ನೀವು ಹೇಳಿದಾಗ 28 ವಿಧಾನಸಭಾ ಕ್ಷೇತ್ರದಲ್ಲಿ 28 ಶಾಸಕರಿದ್ದಾರೆ. ಅವರು ಯಾವ ಸಮಸ್ಯೆಯನ್ನು ಮೊದಲು ನೋಡಬೇಕಾಗಿತ್ತು? ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಆಟೋ ಗ್ಯಾಸ್ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಉಲ್ಬಣ ಆಗಿದೆ. 3-4 ದಿನ ಕಾದ್ರೂ ಕೂಡ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಿಲ್ಲ. ಮನೆ ಬಿಟ್ಟು ಆಟೋದಲ್ಲೇ ಮಲಗಿ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ದಾರೆ. ಈ ಸಮಸ್ಯೆನ ಶಾಸಕರಾದವರು ಅಡ್ರೆಸ್ ಮಾಡಬೇಕಾದ್ರೆ ಇದ್ಯಾವುದನ್ನು ಮಾಡದೆ ಬಿಟ್ಟಿಯಾಗಿ ಸಿಗುವಂತಹ IPL ಟಿಕೆಟ್ಗೆ ಕ್ಯೂ ನಿಲ್ಲಿಸ್ತಾರೆ ತಮ್ಮ PAಗಳನ್ನ ಅಂತಂದ್ರೆ ಇವರಿಗೆ ರಾಜ್ಯದ ಬಗ್ಗೆ ಅಥವಾ ಜನರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದನ್ನ ಇದರಿಂದ ಗೊತ್ತಾಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ 3 ಪಾಸ್ ಅನ್ನ ಫ್ರೀ ಆಗಿ ಕೊಡ್ತಾರೆ. ಅದ್ರ ಜೊತೆಗೆ ಈಗ ಫುಡ್ ಕೂಪನ್ ಅನ್ನು ಕೂಡ ಸ್ಪೀಕರ್ ಕಚೇರಿಯಿಂದ ಕೊಡ್ತಿದ್ದಾರೆ. ಅಂದ್ರೆ ಮ್ಯಾಚ್ ನೋಡೋರಿಗೆ ಉಚಿತವಾಗಿ ಊಟನೂ ಕೂಡ ಮಾಡ್ಕೊಂಡು ಬನ್ನಿ ಅನ್ನುವಂಥದ್ದು. ಇದೆಲ್ಲವೂ ಕೂಡ ಶಾಸಕರ ಐಷಾರಾಮಿ ಜೀವನಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಹೇಳ್ಬೋದು. ನಾನು ಆಗ್ಲೇ ಹೇಳಿದಾಗೆ ಮ್ಯಾಚ್ ಗಳನ್ನ ನೋಡ್ಲಿ, ಆದ್ರೆ ಇರುವಂತ ಪರಿಸ್ಥಿತಿ ಏನು ಅನ್ನುವಂಥದ್ದು, ತಮ್ಮ ಕ್ಷೇತ್ರದಲ್ಲಿ ಗ್ಯಾಸ್ನ ಸಮಸ್ಯೆಯನ್ನ ಸಾಲ್ವ್ ಮಾಡಿ ಅದಾದ ನಂತರ ಹೋಗಿದ್ರೆ ಯಾವುದೇ ಸಮಸ್ಯೆ ಇರ್ತಿಲ್ಲ. ಜನರು ಮತ್ತೆ ಆಟೋ ಚಾಲಕರು ಗಂಟೆಗಟ್ಟಲೆ, ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ಕ್ಯೂ ನಿಂತಿದ್ದಾರೆ. ಅವರ ಸಮಸ್ಯೆನ ನೋಡಿದ್ರೆ ತಮ್ಮ ಮೋಜು ಮಸ್ತಿಗಾಗಿ, ಪಾಸ್ಗಾಗಿ ತಮ್ಮ PAಗಳನ್ನ ಸಾಲಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಪ್ರಶ್ನೆ. ಇದನ್ನೇ ಸಾರ್ವಜನಿಕರು ಕೇಳ್ತಿರುವಂತದ್ದು. ನಮ್ಮ ಸಮಸ್ಯೆಯನ್ನ ಕೇಳಿದ್ರೆ, ನಮ್ಮ ಆಟೋ ಚಾಲಕರ ಸಮಸ್ಯೆಯನ್ನ ಕೇಳಿದೆ, ತಮ್ಮ ಮೋಜು ಮಸ್ತಿಗೆ IPL ಟಿಕೆಟ್ಗಾಗಿ ಈ ರೀತಿ ನಿಂತ್ಕೊಳ್ಳೋದು ಸರಿಯಲ್ಲ ಅನ್ನುವಂತ ಅಭಿಪ್ರಾಯವನ್ನ ಸಾರ್ವಜನಿಕರು ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳಾದವರು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನ ಬಿಟ್ಟು ತಮ್ಮ ಮೋಜು ಮಸ್ತಿನೇ ಇಂಪಾರ್ಟೆಂಟ್ ಅನ್ನೋದಾದ್ರೆ ಇವರು ಶಾಸಕ ಸ್ಥಾನಕ್ಕೆ ಇರುವಂತದ್ದು ಅರ್ಹರ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಅದೇ ಪ್ರಶ್ನೆಯನ್ನ ಜನ ಕೇಳಬೇಕು. ಇವ್ರನ್ನ ನಾವು ಬಿಸಿಲಲ್ಲಿ ನಿಂತ್ಕೊಂಡು ಓಟ್ ಹಾಕಿ ಗೆಲ್ಸಿದವಲ್ಲಪ್ಪ, ಆ ಸ್ಥಾನಕ್ಕೆ ಇವರು ಅರ್ಹರ? ನೀವು ಮಾಡಬೇಕಾಗಿದ್ದೇನು ಗೊತ್ತಾ? ನಿಮ್ಮ ಏರಿಯಾಗಳಲ್ಲಿ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಕ್ಕಂಥ ಬಡ ಆಟೋ ಚಾಲಕರಿಗೆ ಫುಡ್ ಕೂಪನ್ ಕೊಡಿ, ಏನಾದರೂ ಧನ ಸಹಾಯ ಮಾಡಿ, ಒಂದು ಹೊತ್ತಿನ ಊಟ ಹಾಕಿ, ಅವ್ರ ಕುಟುಂಬಕ್ಕೆ ರೇಷನ್ ಕಿಟ್ ಕೊಡಿ. ಇದು ಜನಪ್ರತಿನಿಧಿಯಾದವರು ಮಾಡಬೇಕಾಗಿರ್ತಕ್ಕಂಥದ್ದು.